ಹಲೋ ನನ್ನ ಮುದ್ದು ಸ್ನೇಹಿತರೆ, ನಮಸ್ಕಾರ ಎಲ್ರಿಗೂ. ಎಲ್ರು ಹೇಗಿದ್ದೀರಾ ಸ್ನೇಹಿತರೆ? ಎಲ್ರು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಒಂದು ಪುಟಾಣಿ ವಿಡಿಯೋ ಅಂತಾನೆ ಹೇಳ್ಬೋದು. ಇವತ್ತಿನ ವಿಡಿಯೋದಲ್ಲಿ ಸ್ನೇಹಿತರೆ ಇನ್ಸ್ಟೆಂಟ್ ಆಗಿ ಯಾವ ರೀತಿ ಸಾಂಬಾರ್ ಪುಡಿ ಮಾಡ್ಕೊಳ್ಳೋದು, ಹಾಗೇನೆ ಸಾಂಬಾರ್ ಯಾವ ರೀತಿ ಮಾಡುವಂಥದ್ದು ಅನ್ನೋದನ್ನ ರೆಸಿಪಿಯನ್ನ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಸ್ನೇಹಿತರೆ. ಇವತ್ತಿನ ನನ್ನ ರೆಸಿಪಿ ನಿಮ್ಗೆ ಏನಾದ್ರೂ ಸ್ವಲ್ಪನಾದ್ರೂ ಇಷ್ಟ ಆಯ್ತಂದ್ರೆ ತಪ್ಪದೆ ನಿಮ್ದಾದ ಒಂದು ಲೈಕ್ ಇರ್ಲಿ ಸ್ನೇಹಿತರೆ. ಹಾಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಸಾಂಬಾರ್ ಪುಡಿ ಬಂದು ಸ್ನೇಹಿತರೆ ತುಂಬಾನೇ ಏನಂದ್ರೆ ಹೋಟೆಲ್ ಅಲ್ಲಿ ಯಾವ ರೀತಿ ಸಾಂಬಾರ್ ಎಲ್ಲ ಕೊಡ್ತಾರಲ್ಲ ಅದೇ ತರ ಇರುತ್ತೆ ಸ್ನೇಹಿತರೆ. ಅದಕ್ಕಿಂತ ಚೆನ್ನಾಗಿರುತ್ತೆ ಅಂತಾನೆ ಹೇಳ್ಬೋದು. ತುಂಬಾನೇ ಚೆನ್ನಾಗಿರುತ್ತೆ. ನೀವು ಯಾವ ರೀತಿ ಮಾಡೋದಂತ ಹೇಳಿ ನಾನು ಈಗ ವಿಡಿಯೋದಲ್ಲಿ ತೋರಿಸ್ತೀನಿ ಸ್ನೇಹಿತರೆ. ಖಂಡಿತವಾಗ್ಲೂ ಒಂದ್ಸಲ ಮಾಡಿಟ್ಕೊಳ್ಳಿ, ಚೆನ್ನಾಗಿರುತ್ತೆ. ತುಂಬಾ ದಿಢೀರ್ ಅಂತ ಬೇಗ ಸಾಂಬಾರೆಲ್ಲ, ಅಂದ್ರೆ ಇಡ್ಲಿಗಂತೂ ಇಡ್ಲಿ ದೋಸೆ ಜೊತೆಗೆ ಹೋಟೆಲ್ ಅಲ್ಲಿ ಕೊಡ್ತಾರಲ್ವಾ, ಅದಕ್ಕೆ ಸೂಪರ್ ಆದ ಕಾಂಬಿನೇಷನ್ ಅಂತಾನೆ ಹೇಳ್ಬೋದು ಸ್ನೇಹಿತರೆ. ನಾವು ಮನೇಲಿ ಇಡ್ಲಿ ದೋಸೆ ಮಾಡಿದಾಗ ಎಲ್ಲ ಒಂದೊಂದ್ಸಲ ಅನ್ನಕ್ಕೂ ಹಾಕೊಂಡು ಊಟ ಮಾಡ್ಬೋದು ಸ್ನೇಹಿತರೆ. ತುಂಬಾನೇ ಚೆನ್ನಾಗಿರುತ್ತೆ. ನೀವೊಂದ್ಸಲ ಟ್ರೈ ಮಾಡಿ. ಇವತ್ತಿನ ನನ್ನ ರೆಸಿಪಿ ನಿಮ್ಗೆ ಏನಾದ್ರು ಸ್ವಲ್ಪನಾದ್ರೂ ಇಷ್ಟ ಆಯ್ತಂದ್ರೆ ತಪ್ಪದೆ ನಿಮ್ದಾದ ಒಂದು ಲೈಕ್ ಇರ್ಲಿ ಸ್ನೇಹಿತರೆ. ಹಾಗೇನೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ವಿಡಿಯೋ ನೋಡ್ಕೊಂಬರೋಣ ಯಾವ ರೀತಿ ಮಾಡೋದು ಅಂತ ಹೇಳಿ. ಬನ್ನಿ. ಮೊದ್ಲಿಗೆ ಸ್ನೇಹಿತರೆ 1 ಕಪ್ ತೊಗರಿ ಬೇಳೆನ ತಗೊಂಡಿದೀನಿ. ಅಂದ್ರೆ 1 ಪಾವು ಸ್ನೇಹಿತರೆ ತೊಗರಿ ಬೇಳೆ. ನೀವು ಅಳತೆಯಲ್ಲಿ ಅಂದ್ರೆ 1/4 kg ತಗೊಳ್ಬೋದು ಸ್ನೇಹಿತರೆ. ತುಂಬಾನೇ ಚೆನ್ನಾಗಿರುತ್ತೆ. ಒಂದ್ಸಲ ಮಾಡಿ ಟ್ರೈ ಮಾಡಿ ಸ್ನೇಹಿತರೆ. ನೋಡಿ, ನಿಮಗೆ ಹಾಗೇನೆ ಸಾಂಬಾರ್ ಮಾಡ್ಕೊಂಡು ತಿನ್ನಕ್ಕಾಗ್ಲಿಲ್ಲ ಅಂದ್ರೆ ದೋಸೆ ಹಾಗೇನೆ ಇಡ್ಲಿಗೆ ಮಾಡಿ ತುಂಬಾನೇ ಸೂಪರ್ ಆಗಿರುವಂತ ಒಳ್ಳೆ ಕಾಂಬಿನೇಷನ್ ಅಂತಾನೆ ಹೇಳ್ಬೋದು. ಇದನ್ನ ಹುರ್ಕೊಳ್ತಾ ಇದೀನಿ ನೋಡಿ, ನಿಧಾನಕ್ಕೆ ಕಡಿಮೆ ಉರಿಯಲ್ಲಿ ಹುರ್ಕೊಳ್ಬೇಕು ಸ್ನೇಹಿತರೆ. ಈಗ ಇದಕ್ಕೆ ಬಂದ್ಬಿಟ್ಟು 1-2 ಸ್ಪೂನ್ ಅಷ್ಟು, 1.5 ಸ್ಪೂನ್ 2 ಸ್ಪೂನ್ ಅಷ್ಟು ಸೇರಿಸ್ಕೊಳ್ಬಹುದು ಸ್ನೇಹಿತರೆ ಉದ್ದಿನ ಬೇಳೆ. ನಂತರದಲ್ಲಿ ಸ್ವಲ್ಪ ಬಿಸಿ ಮಾಡ್ಕೊಳ್ಬೇಕು ಸ್ನೇಹಿತರೆ. ಕಡಿಮೆ ಉರಿಯಲ್ಲೇ ಹುರ್ಕೊಳ್ಬೇಕು. ಹೆಚ್ಚಿಗೆ ಉರಿ ಇಟ್ಕೊಂಡ್ವಿ ಅಂದ್ರೆ ಎಲ್ಲ ಬೇಳೆ ಕಪ್ಪಾಗ್ಬಿಡುತ್ತೆ. ತೊಗರಿ ಬೇಳೆ ಬೇಗನೆ ಬಂದ್ ಇದಾಗ್ಬಿಡುತ್ತೆ ಅಂತಾನೆ ಹೇಳ್ಬೋದು. ನಂತರ ಇಲ್ಲಿ 1-2 ಸ್ಪೂನ್ ಅಷ್ಟು ಕಡಲೆಬೇಳೆ ಸೇರಿಸ್ಕೊಳ್ತಾ ಇದ್ದೀನಿ. ಇದನ್ನು ಅಷ್ಟೇನೆ ಸ್ನೇಹಿತರೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾನೆ ಇರ್ಬೇಕು ಸ್ನೇಹಿತರೆ. ಕಡಿಮೆ ಉರಿ ಇಟ್ಟಾಗ ಏನು ಒತ್ತೋದಿಲ್ಲ, ಏನಿಲ್ಲ, ಚೆನ್ನಾಗಿರುತ್ತೆ. ನೀವು ಏನಾದ್ರೂ ಹೆಚ್ಚಿಗೆ ಉರಿ ಇಟ್ವಿ ಅಂದ್ರೆ ಎಲ್ಲ ಕಪ್ಪಾಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ನಂತರ 1 ಸ್ಪೂನ್ ಅಷ್ಟು ಜೀರಿಗೆ, 1/2 ಸ್ಪೂನ್ ಅಷ್ಟು ಮೆಂತ್ಯನ್ನ ಸೇರಿಸ್ಕೊಂಡು ಇದನ್ನು ಅಷ್ಟೇನೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಸ್ನೇಹಿತರೆ. ನಂತರ ಇಲ್ಲಿ 1 ಸ್ಪೂನ್ ಅಷ್ಟು ಕಾಳು ಮೆಣಸು ಸ್ನೇಹಿತರೆ. ನೀವು ಬೇಕಂದ್ರೆ ಕಡಿಮೆನೂ ಹಾಕೊಳ್ಬಹುದು. ಆದ್ರೆ ಇದಕ್ಕೆ ಹೆಚ್ಚಿಗೆ ಬಂದ್ಬಿಟ್ಟು ನಮಗೆ ಸ್ವಲ್ಪ ಅದಕ್ಕೆ ಅನುಗುಣವಾಗಿ ಕರೆಕ್ಟ್ ಆಗಿ ಬೇಕಲ್ಲ, ಹಾಗಾಗಿ ಅಷ್ಟು ಸಾಕನ್ಸುತ್ತೆ ಸ್ನೇಹಿತರೆ. ಅದಕ್ಕಿಂತ ಹೆಚ್ಚಿಗೆ ಅಂತ ಅಂದ್ರೆ ಮತ್ತೆ ಇದಾಗ್ತಾ ಇರುತ್ತೆ. ಇಲ್ಲಿ 2 ಸ್ಪೂನ್ ಅಷ್ಟು ಕೊತ್ತಂಬರಿ ಕಾಳು, ಧನಿಯಾ ಕಾಳನ್ನ ಸೇರಿಸ್ಕೊಳ್ತಾ ಇರುವಂತದ್ದು. ಇದೆಲ್ಲವನ್ನು ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಮೊದ್ಲಿಗೆ ಏನೆಲ್ಲ ಹಾಕೊಂಡ್ವಿ ಅಲ್ಲ ಅದು ಬೇಗ ಫ್ರೈ ಆಗಿದೆಲ್ಲ ಫ್ರೈ ಆಗಲ್ಲ ಸ್ನೇಹಿತರೆ. ಈಗ ಹಾಕೊಂಡಿದಂತದ್ದು ಬೇಗ ಫ್ರೈ ಆಗ್ಬಿಡುತ್ತೆ. ಅದಕ್ಕೋಸ್ಕರ ಒಂದೊಂದೇ ಸಾಮಗ್ರಿಗಳನ್ನ ಸೇರಿಸ್ಕೊಳ್ತಾ ಇರುವಂತದ್ದು. ನಂತರ ಬಂದು ಇಲ್ಲಿ ಬ್ಯಾಡಗಿ ಮೆಣಸಿಕಾಯಿ 1 ಹಿಡಿಯುವಷ್ಟು, ನಂತರ ಒಂದು 5-6 ಗುಂಟೂರು ಮೆಣಸಿಕಾಯಿ ಖಾರಕ್ಕೆ ಸ್ನೇಹಿತರೆ. ನಮಗೆ ಖಾರಕ್ಕೆ ಅನುಗುಣವಾಗಿ ಸೇರಿಸ್ಕೊಳ್ಬಹುದು. ನಿಮ್ಗೆ ಬ್ಯಾಡಗಿ ಮೆಣಸಿಕಾಯಿ ಇಲ್ಲ ಅಂತಂದ್ರೆ ಯಾವ ಮೆಣಸಿಕಾಯಿ ಇರುತ್ತೋ ಅದನ್ನೇ ಸೇರಿಸ್ಕೊಳ್ಬಹುದು. ಇಲ್ಲಿ 1 ಸ್ಪೂನ್ ಅಷ್ಟು ಸಾಸಿವೆಯನ್ನ ಸೇರಿಸ್ಕೊಳ್ತಾ ಇದೀನಿ. ಸಾಸಿವೆ ಬಂದ್ಬಿಟ್ಟು ಏನ್ ಜವಾರಿ ಇದಿರುತ್ತಲ್ಲ ಸಣ್ಣಗಿರುವಂತದ್ದು, ಅದನ್ನ ಸೇರಿಸ್ಕೊಂಡ್ರೆ ಇನ್ನ ತುಂಬಾ ಚೆನ್ನಾಗಿರುತ್ತೆ ಸ್ನೇಹಿತರೆ. ಯಾವ್ದಿರುತ್ತೋ ಅದನ್ನ ಹಾಕೊಂಡ್ ಮಾಡ್ಬೋದು. ನಂತರ 1 ಹಿಡಿಯಷ್ಟು ಒಣ ಕೊಬ್ಬರಿ ತುರಿ ಸ್ನೇಹಿತರೆ. ಒಣ ಕೊಬ್ಬರಿಯನ್ನ ತುರಿದ್ಬಿಟ್ಟು ಸೇರಿಸ್ಕೊಂಡಿದೀನಿ ನೋಡಿ. ಇಷ್ಟೆಲ್ಲವನ್ನು ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಸ್ನೇಹಿತರೆ, ಕಡಿಮೆ ಉರಿಯಲ್ಲಿ ಸ್ನೇಹಿತರೆ. ಆದಷ್ಟು ಇದನ್ನ ಗಮನ ಕೊಡಿ. ಹೆಚ್ಚಿಗೆ ಬೇಗ ಬೇಗ ಆಗ್ಲಿ ಅಂತ ಹೇಳ್ಬಿಟ್ಟು ಹೆಚ್ಚಿಗೆ ಉರಿ ಇಡಬೇಡಿ. ನಂತರ ಇದೆಲ್ಲ ಚೆನ್ನಾಗಿ ಫ್ರೈ ಆಗಿ ನಂತರದಲ್ಲಿ ಸ್ಟವ್ ಅನ್ನ ಆಫ್ ಮಾಡಿ ಬಿಟ್ಟಿದೀನಿ ಸ್ನೇಹಿತರೆ. ನಂತರ ಇದಕ್ಕೇನೆ ನೀವು ಬಂದ್ಬಿಟ್ಟು 1 ಹಿಡಿಯುವಷ್ಟು ಕರಿಬೇವು ಸ್ನೇಹಿತರೆ. ಒಣಗಿರೋದಿದ್ರೆ ಹಾಕೊಂಡು ಇದಕ್ಕೆ ಹಾಕೊಂಡ್ಬಿಟ್ರೆ ಅದ್ರ ಬಿಸಿಗೆನೆ ಬಿಸಿ ಆಗುತ್ತೆ. ನನ್ನ ಹತ್ರ ಫ್ರೆಶ್ ಏನಂದ್ರೆ ಒಣಗಿರುವಂತದ್ದು ಇರ್ಲಿಲ್ಲಲ್ಲ, ಹಾಗಾಗಿ ಗಿಡದಲ್ಲಿ ಫ್ರೆಶ್ ಆಗಿರುವಂತದ್ದೇ ತಗೊಂಡ್ ಬಂದು ನಂತರ ಅದು ಏನು ಹುರಿದಿಟ್ಕೊಂಡಿದ್ ಸಾಮಗ್ರಿಗಳಿತ್ತಲ್ಲ ಅದನ್ನ ಒಂದು ಪ್ಲೇಟ್ ಅಲ್ಲಿ ಎತ್ತಿಟ್ಕೊಂಡು ಈಗ ಕರಿಬೇವನ್ನ ಸೇರಿಸ್ಕೊಂಡು ಹುರ್ಕೊಳ್ತಾ ಇದೀನಿ ಸ್ನೇಹಿತರೆ. ಫ್ರೆಶ್ ಆಗಿರುವಂತ ಕರಿಬೇವು ಎಷ್ಟು ಪರಿಮಳ ಬರುತ್ತೆ, ಎಷ್ಟು ಘಮ ಘಮ ಅಂತ ಇರುತ್ತೆ ಸ್ನೇಹಿತರೆ. ಅದು ಉರಿತಾ ಇದ್ರೇನೆ ಅಷ್ಟು ತುಂಬಾ ಚೆನ್ನಾಗಿ ಪರಿಮಳ ಬರುತ್ತೆ. ಹಾಗೇನೆ ಕರಿಬೇವನ್ನು ನಮಗೆ ತುಂಬಾನೇ ರುಚಿ ಕೊಡುತ್ತೆ ಅಂತಾನೆ ಹೇಳ್ಬೋದು ಸ್ನೇಹಿತರೆ ಸಾಂಬಾರಲ್ಲೆಲ್ಲ.
ಹಾಗೇನೆ ಇನ್ನೊಂದೇನ್ ಗೊತ್ತಾ ಸ್ನೇಹಿತರೆ, ಇಂಗು ಮೇನ್ ಇದಕ್ ಬೇಕಾಗಿರುವಂತದ್ದು. ನಾನಿಲ್ಲಿ ಹಿಂಗನ್ನ ಸೇರಿಸ್ಕೊಂಡಿಲ್ಲ, ನೀವು ಹಿಂಗನ್ನ ಸೇರಿಸ್ಕೊಳ್ಳಿ ಸ್ನೇಹಿತರೆ. ನಮಗೇನು ಅಷ್ಟು ಅಭ್ಯಾಸ ಇಲ್ಲಲ್ಲ, ಹಾಗಾಗಿ ಸೇರಿಸ್ಕೊಂಡಿಲ್ಲ ಸ್ನೇಹಿತರೆ. ಇದ್ದಿದ್ದಾದ್ರೆ ನಾನು ಸೇರಿಸ್ಕೊಳ್ತಾ ಇದ್ದೆ. ನೀವು ಸ್ವಲ್ಪ ಚಿಕ್ಕದೆಲ್ಲ ಪಾಕೆಟ್ ಅಲ್ಲಿ ಹಿಂಗ್ ಬರುತ್ತೆ ನೋಡಿ, ಅದನ್ನ ಒಂದ್ ಪ್ಯಾಕೆಟ್ ಚಿಕ್ಕದು ಪುಟಾಣಿ ಸ್ನೇಹಿತರೆ, ಆ ತರದ್ದು ಸೇರಿಸ್ಕೊಂಡು ಮಾಡ್ಕೊಳ್ಳಿ ಸ್ನೇಹಿತರೆ. ಹೋಟೆಲಲ್ಲೆಲ್ಲ ಹಿಂಗಾಕೆ ಮಾಡಿರ್ತಾರಲ್ಲ, ಹಾಗಾಗಿ. ನಂತರ ಇಲ್ಲಿ ಕರ್ಬೇವನ್ನ ಹುರಿದು ಬಿಟ್ಟು ಸೇರಿಸ್ಕೊಂಡಿದೀನಿ. ಕರ್ಬೇವು ಕೈಲಿ ಹಿಡ್ಕೊಂಡ್ರೆ ಪುಡಿ ಆಗ್ಬೇಕು, ಆ ರೀತಿಯಾಗಿರ್ಬೇಕು ಸ್ನೇಹಿತರೆ. ನಂತರ ಇಲ್ಲಿ 1 ಸ್ಪೂನ್ ಅಷ್ಟು ಉಪ್ಪು, ಹಾಗೇನೆ 1 ನಿಂಬೆಹಣ್ಣಿನ ಗಾತ್ರದಷ್ಟು ಹುಣಸೆ ಹಣ್ಣು, 1.5 ಸ್ಪೂನ್ ಅಷ್ಟು ಬೆಲ್ಲ ಸ್ನೇಹಿತರೆ, ಸಾಸಿವೆ ಜೀರಿಗೆ, ಹಾಗೇನೆ ಕರಿಬೇವು. ಇಲ್ಲಿ ಸ್ನೇಹಿತರೆ ಹುಣಸೆ ಹಣ್ಣು, ಉಪ್ಪು, ಬೆಲ್ಲ ತಗೊಂಡಿದ್ದೀನಲ್ಲ, ಇದನ್ನ ನಾವು ಏನು ಹುರಿದಿಟ್ಕೊಂಡಿರ್ತೀವಲ್ಲ ಬೇಳೆ ಎಲ್ಲ, ಅದ್ರ ಮಿಶ್ರಣದೊಳಗಡೆ ಬಿಸಿ ಇರುತ್ತಲ್ವಾ, ಅವಾಗ್ಲೇನೆ ಸೇರಿಸಿ ನಾವು ರುಬ್ಕೊಳ್ಬೇಕು ಸ್ನೇಹಿತರೆ. ಪುಡಿ ಮಾಡ್ಕೊಳ್ತೀವಲ್ವಾ, ಅದನ್ನು ಪುಡಿ ಆಗುತ್ತೆ. ನಂತರ ಪುಡಿ ಎಲ್ಲ ನಾವು ಮಾಡ್ಕೊಂಡಿದ ನಂತರದಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಒಂದ್ ಕಡಾಯಿ ತಗೊಂಡು ಎಣ್ಣೆ ಹಾಕಿ ಅದಕ್ಕೆ ಸ್ವಲ್ಪ ಸಾಸಿವೆ, ಜೀರಿಗೆ, ಕರಿಬೇವು ಅಷ್ಟೇನೆ ಸ್ನೇಹಿತರೆ ಸೇರಿಸ್ಬಿಟ್ಟು, ಈ ಪುಡಿನ ಅದಕ್ಕೆ ಮಸಾಲಾ ಪುಡಿಯನ್ನ ಸೇರಿಸ್ಬಿಟ್ಟು ಸ್ವಲ್ಪ ಫ್ರೈ ಮಾಡ್ಕೊಂಡು ನಾವು ಡಬ್ಬಿಯಲ್ಲಿ ಹಾಕಿಟ್ಕೊಂಡ್ರೆ ತುಂಬಾ ದಿನದವರೆಗೂ ಇಟ್ಕೊಳ್ಬಹುದು ಸ್ನೇಹಿತರೆ. ತುಂಬಾ ಚೆನ್ನಾಗಿರುತ್ತೆ. ಹಾಗೇನೆ ಪಾರ್ಸಲ್ ಕೊಟ್ಟು ಕಳ್ಸುವಂತದ್ದಾದ್ರೆ ಈ ರೀತಿಯಾಗಿ ಎಲ್ಲ ಮಾಡ್ಕೊಟ್ರೆ ಸಿಂಪಲ್ ಆಗಿ ನೀರ್ ಹಾಕ್ಬಿಟ್ಟು ಕಲಸ್ಕೊಂಡು ಸಾಂಬಾರ್ ಮಾಡ್ಕೊಂಡು ಊಟ ಮಾಡ್ಬೋದಲ್ಲ. ಹಾಗಾಗಿ ಒಗ್ಗರಣೆನು ಎಲ್ಲ ಇರುತ್ತಲ್ಲ, ಬೇಕಂದ್ರೆ ಮತ್ತೊಂದ್ಸಲ ಹಾಕೊಳ್ಬೋದು ಈ ರೀತಿಯಾಗಿ ಸ್ನೇಹಿತರೆ. ಅದಕ್ಕೋಸ್ಕರ ನೀವು ಆ ರೀತಿ ಮಾಡ್ಕೊಳ್ಳಿ. ಅದು ಬಂದಿಲ್ಲ ವಿಡಿಯೋದಲ್ಲಿ, ಅದಕ್ಕೋಸ್ಕರ ನಾನು ಹೇಳ್ತಾ ಇರುವಂತದ್ದು. ನೋಡಿ, ರುಬ್ಕೊಂಡಿದ ನಂತರದಲ್ಲಿ ಈ ರೀತಿಯಾಗಿ ಬಂದಿದೆ. ಬ್ಯಾಡಗಿ ಮೆಣಸಿನಕಾಯಿ ಎಲ್ಲ ಹಾಕಿರೋದ್ರಿಂದ ತುಂಬಾನೇ ಚೆನ್ನಾಗಿ ಕಲರ್ ಆಗಿ ಕಾಣ್ತಾ ಇತ್ತು. ಹಾಗೇನೆ ರುಚಿನೂ ತುಂಬಾ ಅದ್ಭುತವಾಗಿ, ನನಗೆ ಆಶ್ಚರ್ಯ ಆಯ್ತು ಸ್ನೇಹಿತರೆ. ನಾನು ಈಗ 2 ಸಲ ನಾನು ಮಾಡ್ಕೊಂಡು ಊಟ ಮಾಡಿ ನಂತರ ನಿಮ್ ಜೊತೆ ಶೇರ್ ಮಾಡ್ಕೊಳ್ತಾ ಇರುವಂತದ್ದು ವಿಡಿಯೋ. ಹಾಗಾಗಿ ನನಗೆ ಹೋಟೆಲ್ ಸ್ಟೈಲ್ ಅಪ್ಪ ಎಷ್ಟು ಚೆನ್ನಾಗಿದೆಯಲ್ಲ ಇದು, ಸೇಮ್ ಹೋಟೆಲ್ ಸಾಂಬಾರ್ ಇದ್ದಂಗೆ ಇದೆಯಲ್ಲ, ಹಿಂಗೊಂದ್ ಮಿಸ್ ಇತ್ತು, ಅಷ್ಟು ಬಿಟ್ರೆ ಎಲ್ಲ ಸೇಮ್ ಇತ್ತು ಸ್ನೇಹಿತರೆ. ನನಗಂತೂ ತುಂಬಾ ಇಷ್ಟ ಆಯ್ತು. ನಂತರ ಇಲ್ಲಿ ಹೇಗ್ ಮಾಡೋದು ಅಂತ ಹೇಳಿ ನೋಡ್ಕೊಂಡ್ಬಿಟ್ಟು ಬನ್ನಿ. ಒಂದು ಕುಕ್ಕರ್ ಇಟ್ಕೊಂಡು ಅದಕ್ಕೆ 1 ಸ್ಪೂನ್ ಅಷ್ಟು ಎಣ್ಣೆ ಹಾಕೊಂಡು ಅದಕ್ಕೆ ಸ್ವಲ್ಪ ಸಾಸಿವೆ, ಜೀರಿಗೆ, ಕರಿಬೇವು ಹಾಕೊಂಡ್ಬಿಟ್ಟು ಚೆನ್ನಾಗಿ ಸ್ವಲ್ಪ ಚಟಪಟ ಅಂತ ಫ್ರೈ ಆಗಿದ ನಂತರದಲ್ಲಿ ಸಾಂಬಾರ್ ಈರುಳ್ಳಿ ಎಲ್ಲ ಸಿಗುತ್ತಲ್ಲ ಚಿಕ್ಕದು, ಆ ಈರುಳ್ಳಿಯನ್ನ ಸೇರಿಸ್ಕೊಂಡು ಒಗ್ಗರಣೆ ಮಾಡ್ಕೊಳ್ಬೇಕು. ನಾನಿಲ್ಲಿ ನಮ್ಮನೇಲಿ ದಪ್ಪ ಈರುಳ್ಳಿ ಇತ್ತಲ್ಲ, ಅದ್ರಲ್ಲಿರುವಂತ ಚಿಕ್ಕ ಚಿಕ್ಕ ಪುಟಾಣಿ ಈರುಳ್ಳಿಗಳನ್ನು ತೆಕ್ಕೊಂಡು ಸ್ವಲ್ಪ ಸಿಪ್ಪೆ ಎಲ್ಲ ತೆಗೆದು ಸ್ವಲ್ಪ ತೊಳೆದ್ಬಿಟ್ಟು ಹಾಕೊಂಡಿದೀನಿ ನೋಡಿ. ಈ ರೀತಿಯಾಗಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಇದಕ್ಕೆ ಬೇಕಂದ್ರೆ ಸ್ನೇಹಿತರೆ ನೀವು ಬೆಳ್ಳುಳ್ಳಿ 1-2 ಜಜ್ಜಿ ಹಾಕೊಳ್ತೀವಿ ಅಂದ್ರೆ ಹಾಕೊಳ್ಬೋದು, ಬೇಡ ಅಂತಂದ್ರೆ ಈರುಳ್ಳಿನೇ ಹಾಕೊಂಡ್ ಮಾಡ್ಕೋಬಹುದು. ನಂತರ ಹುಳಿ ಇರುವಂತ ಟೊಮೊಟೊ ಆದ್ರೆ 1-2 ಹಾಕೊಳ್ಳಿ, ಸ್ವಲ್ಪ ಹುಳಿ ಕಮ್ಮಿ ಇರುವಂತ ಟೊಮೊಟೊ ಆದ್ರೆ 3 ಅಥವಾ 4 ಹಾಕೊಳ್ಬೋದು. ನಾನು ಇದು ಹುಳಿ ಟೊಮೊಟೊ, ಹಾಗಾಗಿ 1-2 ಟೊಮೊಟೊವನ್ನ ಸೇರಿಸಿದೀನಿ. ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಸ್ನೇಹಿತರೆ. ಟೊಮೊಟೊ ಎಲ್ಲ ಚೆನ್ನಾಗಿ ಫ್ರೈ ಆಗ್ಬೇಕಂತಂದ್ರೆ 1 ಚಿಟಿಕೆ ಅಷ್ಟು ಉಪ್ಪನ್ನ ಸೇರಿಸಿ ಸ್ನೇಹಿತರೆ, ಬೇಗನೆ ಚೆನ್ನಾಗಿ ಫ್ರೈ ಆಗುತ್ತೆ. ಹೆಚ್ಚಿಗೆಲ್ಲ ಹಾಕೊಳ್ಬೇಡಿ, ಯಾಕಂದ್ರೆ ಪುಡಿ ಒಳಗೆಲ್ಲ ಇರುತ್ತಲ್ವಾ ಉಪ್ಪು ಎಲ್ಲ. ಹಾಗಾಗಿ ನಂತರ ಒಂದು ಸಾಮಗ್ರಿಯನ್ನ ಹೇಳೋದನ್ನ ಮರ್ತಿದ್ದೆ, ಅದನ್ನ ತೋರಿಸಿಲ್ಲ ಸ್ನೇಹಿತರೆ. ಅದೇನಂದ್ರೆ ಅರಿಶಿಣ ಪುಡಿ ಸ್ನೇಹಿತರೆ. ನೀವು ಕಾಳೆಲ್ಲ ಇದನ್ನಂದ್ರೆ ಬೇಳೆಗಳನ್ನ ಹುರ್ಕೊಳ್ಳೋ ಟೈಮಿಗೆ ಒಂದು ಅರ್ಧ ಇಂಚಷ್ಟು ಅರಿಶಿಣ ಬೋಟ್ ಬರುತ್ತಲ್ಲ, ಅರಿಶಿಣ ಕೊನೆ ಅಂತೀವಲ್ವಾ, ಅದನ್ನ ಜಜ್ಬಿಟ್ಟು ಹಾಕೊಂಡ್ರೆ ಅದನ್ನು ಬೇಳೆ ಒಳಗಡೆ ನುಣ್ಣಗೆ ಹಾಕ್ಬಿಡುತ್ತೆ ಸ್ನೇಹಿತರೆ. ಇಲ್ಲ ಅಂತಂದ್ರೆ ಅದು ಆ ತರ ಇಲ್ಲ ಅಂದ್ರೆ ಅರಿಶಿಣ ಪುಡಿ ಇತ್ತಂದ್ರೆ ಒಂದ್ ಅರ್ಧ ಸ್ಪೂನ್ ಅಷ್ಟು ಅರಿಶಿಣ ಪುಡಿಯನ್ನ ಸೇರಿಸಿ ಸ್ನೇಹಿತರೆ. ಸೇರಿಸ್ಬಿಟ್ಟು ನಾವು ಬೇಳೆ ಎಲ್ಲ ಇದು ಮಾಡ್ಕೊಳ್ತೀವಲ್ವಾ, ಆ ಟೈಮಲ್ಲಿ ಅದನ್ನು ಪುಡಿಯಾಗಿ ಚೆನ್ನಾಗೆಲ್ಲ ಹೊಂದ್ಕೊಳ್ಳುತ್ತೆ. ನಂತರ ಇಲ್ಲಿ ಎಲ್ಲ ಟೊಮೊಟೊ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆಯಲ್ಲ, ಈಗ ಒಂದು ಬಟ್ಲಲ್ಲಿ 1-2 ಸ್ಪೂನ್ ಅಷ್ಟು ಪುಡಿಯನ್ನ ತಗೊಂಡಿದ್ದೀನಿ ಸ್ನೇಹಿತರೆ, ರೆಡಿ ಮಾಡಿಟ್ಕೊಂಡಿದ್ದಂತ ಪುಡಿಯನ್ನ ಹಾಕೊಂಡ್ಬಿಟ್ಟು ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ಈ ರೀತಿಯಾಗಿ ಚೆನ್ನಾಗಿ ಕಲಸ್ಕೊಳ್ಬೇಕು. ಇದೇನ್ ಗಂಟೆಲ್ಲ ಆಗೋದಿಲ್ಲ, ಏನಿಲ್ಲ ಸ್ನೇಹಿತರೆ, ತುಂಬಾನೇ ಚೆನ್ನಾಗಿ ಬರುತ್ತೆ ನೋಡಿ. ಇದೆಲ್ಲವನ್ನು ಸೇರಿಸ್ಕೊಂಡ್ಬಿಟ್ಟು ಇದಕ್ಕೆ ಅಳತೆಗೆ ಅಂತಂದ್ರೆ ಇಷ್ಟು ಮಾಡ್ತಾ ಇರೋದಕ್ಕೆ 2 ಸ್ಪೂನ್ ಪುಡಿಗೆ ಸ್ನೇಹಿತರೆ ಅರ್ಧ ಲೀಟರ್ ಅಷ್ಟು ನೀರನ್ನ ಸೇರಿಸ್ಕೊಳ್ಬೇಕು, ಕರೆಕ್ಟ್ ಆಗುತ್ತೆ. ಈಗ ಒಂದ್ಸಲ ನೀರೆಲ್ಲ ಹಾಕೊಂಡ್ಮೇಲೆ ಚೆನ್ನಾಗಿ ತಿರುಗಿಸ್ಕೊಂಡು ಹೊಂದಿಸ್ಕೊಳ್ಬೇಕು. ನಂತರ ನೀವು ನೋಡ್ಕೊಳ್ಳಿ ಈ ಹಂತದಲ್ಲಿ ಉಪ್ಪು ಬೇಕಾ, ಹೇಗೆ ಕರೆಕ್ಟ್ ಇದೆಯಾ ಅಂತ. ನಿಮಗೆ ಸ್ವಲ್ಪ ಕಡಿಮೆ ಅನ್ನಿಸ್ತು ಅಂತಂದ್ರೆ ಒಂದು ಚೂರು ಸ್ನೇಹಿತರೆ, ನಿಮ್ಗೆ ಎಷ್ಟು ಬೇಕು ನೋಡಿ ಅಷ್ಟು ಹಾಕೊಳ್ಳಿ. ನಾನಿಲ್ಲಿ 1-2 ಕಾಳಷ್ಟು ಕಲ್ಲುಪ್ಪನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಕಲ್ಲುಪ್ಪೇ ಹಾಕ್ಬೇಕಂತ ಏನಿಲ್ಲ, ಪುಡಿ ಉಪ್ಪು ಬೇಕಂದ್ರೂ ಹಾಕೊಳ್ಬೋದು ಸ್ನೇಹಿತರೆ. ನಮ್ಮ ಮನೆಯಲ್ಲಿ ನಾವು ಅಡುಗೆಗೆ ಯಾವ್ದು ಉಪಯೋಗಿಸ್ತೀವೋ ಅದು ಸ್ವಲ್ಪ ನೋಡಿ ಹಾಕೊಂಡ್ರೆ ತುಂಬಾನೇ ಒಳ್ಳೇದು. ನಂತರ ಬಿಸಿ ಬಿಸಿಯಾಗಿರುವಂತ ಇಡ್ಲಿ, ಅನ್ನ ಅಲ್ಲ ಸ್ನೇಹಿತರೆ ಇಡ್ಲಿ, ಸ್ವಲ್ಪ ಬಟ್ಲಲ್ಲಿ ದಪ್ಪನಾಗಿ ಮಾಡ್ಬಿಟ್ಟಿದೆ ಇಡ್ಲಿನ. ಹಾಗಾಗಿ
ಇಡ್ಲಿ ಮೇಲ್ಗಡೆ ಈ ರೀತಿಯಾಗಿ ಸಾಂಬಾರೆಲ್ಲ ಹಾಕಿ ತಿಂತಾ ಇದ್ರೆ ಬಿಸಿ ಬಿಸಿ ಇಡ್ಲಿ ಆಗಿರ್ಬೇಕು, ಬಿಸಿ ಬಿಸಿ ಸಾಂಬಾರು ಏನಂತೀರ ಸ್ನೇಹಿತರೆ, ತುಂಬಾನೇ ರುಚಿಯಾಗಿರುತ್ತೆ. ಹಾಗೇನೆ ವಡ ಜೊತೆಗೂ ಈ ರೀತಿಯಾಗಿ ಹಾಕೊಂಡು ತಿಂತಾ ಇದ್ರೆ ಸಖತ್ತಾಗಿರುತ್ತೆ ಸ್ನೇಹಿತರೆ. ನೀವೊಂದ್ಸಲ ತಪ್ಪದೆ ಟ್ರೈ ಮಾಡಿ ಸ್ನೇಹಿತರೆ. ಹೇಗ್ ಬಂದಿತ್ತಂತ ತಿಳಿಸಿ. ಅಕಸ್ಮಾತ್ ಕೆಲ್ಸಕ್ಕೆ ಹೋಗೋಂಥ ಹೆಣ್ಮಕ್ಳಿಗೆ, ಹಾಗೇನೆ ಹಾಸ್ಟೆಲಲ್ಲಿ ಮಕ್ಳುಗಳು ಇರ್ತಾರೆ ಅಂಥವ್ರಿಗೆಲ್ಲ ಇದ್ ರೀತಿ ಮಾಡ್ಕೊಟ್ರೆ ತುಂಬಾನೇ ಒಳ್ಳೇದು, ಚೆನ್ನಾಗಿರುತ್ತೆ. ನಮಿಗೂನು ಒಂದೊಂದ್ಸಲ ಮನೇಲಿ ಇರೋಂಥವ್ರಿಗೂ ಖಂಡಿತವಾಗ್ಲೂ ಇದೆಲ್ಲ ಮಾಡಿಟ್ಕೊಳ್ಳೋದ್ರಿಂದ ತುಂಬಾನೇ ಹೆಲ್ಪ್ ಆಗುತ್ತೆ. ಇಡ್ಲಿ ದೋಸೆ ಜೊತೆಗಂತೂ ಸಖತ್ ಕಾಂಬಿನೇಷನ್. ನೀವೊಂದ್ಸಲ ಮಾಡಿ ಹೇಗ್ ಬಂದಿತ್ತಂತ ತಿಳಿಸಿ. ಇವತ್ತಿನ ವಿಡಿಯೋ ಇಷ್ಟ ಇದ್ರೆ ತಪ್ಪದೆ ನಿಮ್ಮದಾದ ಒಂದು ಲೈಕ್ ಇರ್ಲಿ. ನಮಸ್ಕಾರ, ಮತ್ತೊಂದು ವಿಡಿಯೋದಲ್ಲಿ